ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋಗೋಸ್ಕರ. ಆ್ಯಂಡ್ ನನ್ನ ಡಯಟ್ ರುಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಕ್ಯೂರ್ ಸ್ಕಿನ್ ಬಗ್ಗೆ ನಿಮಗಿರೋ ಅಂಥ ಕೆಲವು ಡೌಟ್ಸ್ನ ಕ್ಲಾರಿಫೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಸ್ಕಿನ್ನಲ್ಲಿ ನೀವೇ ನೋಡ್ತಿರ್ಬೋದು, ತುಂಬ ವಿಸಿಬಲ್ ಡಿಫ್ರೆನ್ಸ್ ಬಂದಿದೆ. ಆ್ಯಂಡ್ ನನಗಿರೋ ಅಂಥ ಎಷ್ಟೊಂದು ಸ್ಕಿನ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿದೆ. ಸೊ ನಾನು ಬಂದುಬಿಟ್ಟು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅಂಥೇಳಿ ನಿಮಗೆ ತಿಳಿಸ್ತಾನೆ ಬರ್ತಾ ಇದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ನೀವೂ ಯೂಸ್ ಮಾಡಿ ನಮಗೂ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ತಿಳಿಸಿದ್ದೀರಾ. ಆ್ಯಂಡ್ ಇನ್ನೂ ಕೆಲವ್ರಿಗೇನು ಅಂದರೆ ಮೇ ಬಿ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗಾಗಿರ್ಬೋದು ಆ್ಯಂಡ್ ತೊಗೋಬೇಕು ಅನ್ನೋ ಅವ್ರಿಗೆ ಸ್ಕಿನ್ ಇಶ್ಯೂಸ್ ಇರುತ್ತೆ, ಬಟ್ ತೊಗೋಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾನು ಒಂದೇ ರೆಕಮೆಂಡ್ ಮಾಡೋದು, ಕ್ಯೂರ್ ಸ್ಕಿನ್ನ ಒಂದೇ ಒಂದು ಸಲ ಟ್ರೈ ಮಾಡಿ. ನಿಮಗೆ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಅದರಲ್ಲಿ ಯಾವ್ಯಾವ ಥರ ಯೂಸ್ ಮಾಡಬೇಕು, ಹೇಗೆ, ಆ್ಯಂಡ್ ಕನ್ಸಲ್ಟೇಷನ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾವು ಎವ್ರಿ ಟೈಮ್ ಏನಾದರೂ ಫೀ ಪೇ ಮಾಡಬೇಕಾ ಕನ್ಸಲ್ಟೇಷನ್ಗೆ, ಇಲ್ಲ ಫಾಲೋ ಅಪ್ ಇರುತ್ತಲ್ಲ. ಆ್ಯಂಡ್ ಲೈಕ್ ನಮಗೆ ಕಂಫರ್ಟಬಲ್ ಇರೋವಂಥ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ಬೋದಾ? ಸೊ ನಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇರೋದಿಲ್ಲ. ಸೊ ಕನ್ನಡದಲ್ಲಿ ಫಾಲೋ ಅಪ್ ಇರುತ್ತಾ, ಕನ್ಸಲ್ಟೇಷನ್ ಇರುತ್ತಾ ಅಂತ ಎಷ್ಟೊಂದು ಜನ ಕೇಳಿದ್ರಿ ನನಗೆ. ಇವತ್ತು ಇದನ್ನೇ ನಾನು ನಿಮಗೆ ಕ್ಲಾರಿಫೈ ಮಾಡೋಣ ಅಂತಿದ್ದೀನಿ. ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಇರುತ್ತೆ ಇದು. ಸೊ ನಾವು ಫಸ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ತೀವಲ್ಲ, ಕ್ಯೂರ್ ಸ್ಕಿನ್ ಆ್ಯಪ್ನ, ಆವಾಗೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಲ್ಯಾಂಗ್ವೇಜ್. ಕನ್ನಡ ಪ್ರಿಫರೆನ್ಸ್ ಇದ್ದರೆ ಕನ್ನಡ, ಅಥವಾ ಇಂಗ್ಲೀಷ್ ಬೇಕಿತ್ತು ಅಂದರೆ ಇಂಗ್ಲೀಷು. ಸೊ ನೀವು ಫಾಲೋ ಅಪ್ ಯಾವ ಲ್ಯಾಂಗ್ವೇಜಲ್ಲಿ ಕೇಳ್ತೀರೋ ಅದೇ ಲ್ಯಾಂಗ್ವೇಜಲ್ಲಿ ಅವರು ಕನೆಕ್ಟ್ ಮಾಡಿಕೊಡ್ತಾರೆ. ಸೊ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ನೀವೇನಾದರೂ ತೊಗೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಇನ್ಸ್ಟ್ಯಾಂಟಾಗಿ 100 ರೂಪೀಸ್ ಆಫೂ ಸಿಗುತ್ತೆ. ಸೊ ನಿಮಗೇನಾದರೂ ಸ್ಕಿನ್ ಇಶ್ಯೂಸ್ ಇದೆ, ನಮಗೆ ಪಿಗ್ಮೆಂಟೇಷನ್ ಇದೆ, ತುಂಬಾ ಆ್ಯಕ್ನೆ ಪ್ರಾಬ್ಲಮ್ ಇದೆ ಅಂತಂದರೆ ಡೆಫಿನೆಟ್ಲಿ ನೀವು ಮನೆಯಲ್ಲೇ ಕುತ್ಕೊಂಡು ಸರ್ಟಿಫೈಡ್ ಡರ್ಮೋಟೊಲಜಿಸ್ಟ್ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಫ್ರೀಯಾಗಿ ನಿಮಗಿರೋ ಅಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಸೊ ಮರೀದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲೂ ನಾನು ಪಿನ್ ಮಾಡಿರ್ತೀನಿ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಬನ್ನಿ, ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ನಿಂಗ್ ಬಂದುಬಿಟ್ಟು ಇವತ್ತು ಒಂದು ಡಿಟಾಕ್ಸ್ ಜ್ಯೂಸಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಥರದ್ದು ನಾವು ಡಯಟ್ ಆಗಿರ್ಬೋದು, ಇಲ್ಲ ನಾವು ಬರೀ ವೆಯ್ಟ್ ಲಾಸ್ಗಷ್ಟೇ ನನ್ನ ಚಾನಲಲ್ಲ, ಹೆಲ್ದಿಯಾಗಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ಳೋರ್ಗೂ, ಆ್ಯಂಡ್ ಸ್ಕಿನ್ ಎಲ್ಲ ಚೆನ್ನಾಗಿರಬೇಕು, ನಮಗೆ ಹೆಲ್ದಿಯಾಗಿರಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇರ್ತೀರಲ್ಲ ಅಂಥವ್ರಿಗೆ ನಮ್ಮ ಚಾನಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಅವ್ರಿಗೆ ಡೆಫಿನೆಟ್ಲಿ ಶೇರ್ ಮಾಡಿ. ಸೊ ದಟ್ ಯಾರಿಗೆಲ್ಲ ಐಡಿಯಾಸ್ ಇರೋದಿಲ್ಲ, ಏನು ಮಾಡಬೇಕಪ್ಪ, ಹೆಂಗೆ ಸ್ಟಾರ್ಟ್ ಮಾಡಬೇಕು, ನಮಗೆ ಗೊತ್ತೇ ಇಲ್ಲ, ಆ್ಯಂಡ್ ಏನೆಲ್ಲ ಮನೆಯಲ್ಲೇ ಇರೋವಂಥದ್ದನ್ನ ಯೂಸ್ ಮಾಡಿಕೊಂಡು ನಾವು ಎಷ್ಟೊಂದು ರೆಸಿಪೀಸ್ನ ಮಾಡ್ಕೋಬೋದು. ಆ್ಯಂಡ್ ಸೊ ಅದ್ರ ಬಗ್ಗೆ ಎಲ್ಲ ನಮಗೆ ಐಡಿಯಾ ಸಿಗಬೇಕು. ಹೌಸ್ ವೈಫ್, ಎಷ್ಟೊಂದು ಜನ ಹೌಸ್ ವೈಫು ಮ್ಯಾನೇಜ್ ಮಾಡಿಕೊಂಡು, ಮನೆ ಮ್ಯಾನೇಜು ಮತ್ತೇನು ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಅವ್ರ ಬಗ್ಗೆ ಅವ್ರು ಕೇರ್ ತೊಗೊಳ್ತಾ ಇರಲ್ಲ. ಸೊ ಇದಕ್ಕೆಲ್ಲ ನಾವು ಯಾವ ಥರ ಮ್ಯಾನೇಜ್ ಮಾಡಿಕೊಂಡು ನಾವು ಫಿಟ್ಟಾಗಿ ಹೆಂಗಾಗಿ ಕಾಣ್ಬೋದು ಅನ್ನೋ ಒಂದು ಐಡಿಯಾಸ್ ಎಲ್ಲ ಕೊಡ್ತಾ ಹೋಗ್ತಿರ್ತೀನಿ ನನ್ನ ಚಾನಲಲ್ಲಿ. ನೀವು ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತಾ ಇದ್ದರೆ ಎಲ್ಲ ಥರದ ಐಡಿಯಾಸು ನಿಮಗೆ ಸಿಗುತ್ತೆ. ಆ್ಯಂಡ್ ಇಷ್ಟು ಈಸಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದಾ ಅಂತ ನಿಮಗೂ ಅನಿಸುತ್ತೆ. ಆ್ಯಂಡ್ ಮೋಟಿವೇಟು ಆಗ್ತೀರಾ. ನಿಮಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ವರ್ಷಗಳಿಂದ ಏನು ಬಿಡಪ್ಪ ನಮ್ಮ ತೆಳ್ಳಗೆ ಆಗೋದಿಲ್ಲ ಅಂಥೇಳಿ ಹಾಗೆ ಇದ್ಬಿಡ್ತಿರ್ತೀರಲ್ಲ. ಸೊ ಅಂಥವ್ರಿಗೆ ಒಂದು ಸಲ ನಮ್ಮ ವೀಡಿಯೋಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಮೋಟಿವೇಟ್ ಆಗ್ತಾರೆ. ಹಬ್ಬ, ಇಷ್ಟು ದಪ್ಪ ಇರೋರು ಎಷ್ಟು ಇವಾಗ ತೆಳ್ಳಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಎಷ್ಟು ಅಂದರೆ ಯಾವುದೇ ಥರದ್ದು ನಾವು ಔಟ್ಫಿಟ್ ಹಾಕ್ಕೊಂಡ್ರೂ ತುಂಬ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ ನಮಗೆ ಮನಸ್ಸಿಗೆ ಬರುತ್ತೆ. ಸೊ ಹಾಗಾಗಿನೇ ಹೇಳ್ತಾ ಇರೋದು, ವೀಡಿಯೋಸ್ನ ಏನಕ್ಕೆ ಶೇರ್ ಮಾಡಬೇಕು ಅಂದರೆ ನಿಮ್ಮಿಂದ ಬೇರೆಯವ್ರ ಲೈಫ್ ಚೇಂಜ್ ಆಗೋ ಚಾನ್ಸ್ ಇದೆ ಅಂದಾಗ ಏನಕ್ಕೆ ನೀವು ಸುಮ್ಮನೆ ಇರ್ತೀರಾ. ಸೊ ಈಗಲೇ ಶೇರ್ ಮಾಡಿ, ಆಯಿತಾ? ಹಾಯ್, ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಎಲ್ರದ್ದು ಬ್ರೇಕ್ಫಾಸ್ಟ್ ಮತ್ತೇನು ಈ ಟೈಮ್ ಬಂದುಬಿಟ್ಟು ಲಂಚ್ ಆಗಿರುತ್ತಲ್ಲ. ಸೊ ಲಂಚ್ ಎಲ್ಲರದ್ದು ಮುಗೀತಾ? ನೀವು ಟೈಟಲಲ್ಲಿ ನೋಡಿರ್ತೀರಾ, ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಆದಮೇಲೆ ಒಂದು ಗಿವ್ ಅವೇ ಥರ ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ಅದು ವಿನ್ನರ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ನನಗೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಕ್ಲಿಪ್ಪಿಂಗ್ಸು, ಫೋಟೋಸ್ ಎಲ್ಲ ಕಳಿಸಿದ್ದೀರಾ. ಅವನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನೀವು ಕಳಿಸ್ತಿರೋಂಥ ಮೆಸೇಜಸ್ಸು. ಆ್ಯಂಡ್ ನಿಜವಾಗ್ಲೂ ಅವನ್ನೆಲ್ಲ ನೋಡ್ತಾ ಇದ್ರೆ ಈ ಚಾನಲ್ ಓಪನ್ ಮಾಡಿ ಎಷ್ಟೊಂದು ಜನಕ್ಕೆ ಯೂಸ್ ಆಗ್ತಾ ಇದೆ ಅಲ್ಲ ಅಂತ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಸೊ ಇದೇ ಇಂಟೆನ್ಷನ್ ಇಟ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು.
ಸೊ ನಂದಂತೂ ಸಕ್ಸಸ್ಫುಲ್ ಆಗಿ 21 ಡೇಸ್ ವರ್ಕೌಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದ್ರದ್ದು ರಿಸಲ್ಟ್ ಯಾವ ಥರ ಬಂದಿತ್ತು ಆ್ಯಂಡ್ ನಾನು ಟೋಟಲ್ ಈಗ 17 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ 70 kgs ಇದೆ. ಸೊ ನಿಯರ್ಲಿ 70ಇಂದ ಈಗ 53 kgs. ಸೊ ಇಷ್ಟೆಲ್ಲ ಮಾಡಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು, ರೆಗ್ಯುಲಾರಿಟಿ ಇರಬೇಕು, ನಮಗೆ ಡೆಡಿಕೇಶನ್ ಇರಬೇಕು. ಸೊ ನಾವು ಮಾಡಲೇಬೇಕು ಅಂತೇಳಿ ನಮ್ಮ ಕಡೆಯಿಂದ ಎಫರ್ಟ್ ಇದ್ದಾಗ ಮಾತ್ರ ಈ ಥರ ನಾವು ಸಕ್ಸಸ್ನ ಕಾಣ್ಬೋದು. ಸೊ ನಂತರನೇ ಎಷ್ಟೊಂದು ಜನ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಸೊ ಅದರಲ್ಲಿ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ವಿನ್ನರ್ನ ಅನೌನ್ಸ್ ಮಾಡ್ತೀನಿ. ಸೊ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಅಂತ ಹೇಳಿದ್ದಲ್ಲ, ಆ ಸರ್ಪ್ರೈಸ್ ಗಿಫ್ಟ್ ಏನು ಅಂತೇಳಿ ಇವತ್ತಿನ ವಿಡಿಯೋಲಿ ತಿಳಿಸ್ತೀನಿ. ವಿನ್ನರ್ನ ನಾನು ಇನ್ನೂ ಅನೌನ್ಸ್ ಮಾಡ್ತಾ ಇಲ್ಲ, ಇನ್ನೂ ನಿಮಗೆ ಟೈಮ್ ಇದೆ. ಯಾರಾದರೂ ಈ ಚಾಲೆಂಜ್ನ ಫಾಲೋ ಮಾಡಿಬಿಟ್ಟು ಆ್ಯಂಡ್ ನಮ್ಮ ಚಾನಲಿಂದ ಹೆಲ್ತ್ ಲೈಕ್ ಯೂಸ್ಫುಲ್ ಆಗಿ ನೀವು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಏನಾದರೂ ಮಾಡ್ಕೊಂಡಿದ್ರೆ ಅಂಥವ್ರು ನಿಮ್ಮ ಫೋಟೋಸ್ ಆ್ಯಂಡ್ ನಿಮ್ಮ ಕ್ಲಿಪ್ಪಿಂಗ್ಸ್ ಏನಾದರೂ ಇದ್ದರೆ ಮೇಲ್ ID ನಂದು ashwinigeetanjali@gmail.com ಅಥವಾ ಇನ್ಸ್ಟಾಗ್ರಾಮ್ ID ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ. ಸೊ ಇದಕ್ಕೆ ಕಳಿಸ್ಕೊಟ್ರೆ ನಾನು ಚೂಸ್ ಮಾಡಿಬಿಟ್ಟು ಇವತ್ತೊಂದಿನ ಟೈಮ್ ಇದೆ ನಿಮಗೆ. ಸೊ ಇವತ್ತು ಈ ವಿಡಿಯೋ ನೋಡಿದ್ಮೇಲೆ ಸೊ ಯಾರಾದರೂ ಕಳಿಸ್ಕೊಡೋದು ಮಿಸ್ ಮಾಡಿದರೆ ಅಂಥವ್ರು ಕಳಿಸ್ಕೊಡಿ. ಸೊ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಇನ್ನು 2 ಡೇಸಲ್ಲಿ ನಿಮಗೆ ವಿನ್ನರ್ನ ಅನೌನ್ಸ್ ಮಾಡ್ತೀನಿ. ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ನನ್ನ ಕಡೆಯಿಂದ ಏನು ಸಿಗ್ತಾ ಇದೆ ಅಂದರೆ, ನನ್ನ ಚಾನಲಲ್ಲಿ ಮೋಸ್ಟ್ ಏನು ನಾನು ತೋರಿಸಿದ್ದಾಗ ತುಂಬ ಜನ ಇಷ್ಟಪಟ್ಟು ಲಿಂಕ್ಸ್ ಎಲ್ಲ ಕೇಳಿದ್ರಿ. ಸೊ ಇದ್ರ ಬಗ್ಗೆ ಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಪ್ರಾಡಕ್ಟ್ನ ನನ್ನ ಕಡೆಯಿಂದ ಚಿಕ್ಕದಾಗಿ ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಅದು ಬಂದ್ಬಿಟ್ಟು ಇದು ಪೋರ್ಟಬಲ್ ಜ್ಯೂಸರು. ಇದಂತೂ ನಿಜವಾಗ್ಲೂ ನನಗೆ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ನಾವೆಲ್ಲಾದ್ರೂ ಟ್ರಾವೆಲ್ ಮಾಡೋ ಟೈಮಲ್ಲಿ, ಇಲ್ಲಾಂದ್ರೆ PGಯಲ್ಲಿ ಇದ್ದೀವಿ, ಹಾಸ್ಟೆಲ್ಸ್ ನಾವು ಆ್ಯಂಡ್ ವರ್ಕ್ ಮಾಡೋರು, ಸೊ ಅಂಥವ್ರಿಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಈ ಪೋರ್ಟಬಲ್ ಜ್ಯೂಸರು. ಇದರಲ್ಲಿ ಸ್ಮೂತೀಸು, ಜ್ಯೂಸಸ್ಸು ಆ್ಯಂಡ್ ಇವನ್ ನಾವು ಸೂಪ್ಸ್ ಎಲ್ಲ ನಾವು ಮಿಕ್ಸಿ ಮಾಡ್ಕೊಳ್ತೀವಲ್ಲ, ಸೊ ಅಂಥದ್ನೆಲ್ಲನೂ ಇದರಲ್ಲಿ ನಾವು ಮಾಡ್ಕೊಳ್ಬೋದು. ಇದು ಒಂದು ನಮ್ಮ ಜೊತೆಗಿದ್ರೆ ಎಷ್ಟೊಂದು ಕೆಲಸ ಕಡಿಮೆ ಆಗುತ್ತೆ ಆ್ಯಂಡ್ ಈಸಿನೂ ಆಗುತ್ತೆ ಗೊತ್ತಾ ನಮಗೆ ವೆಯ್ಟ್ ಲಾಸ್ಗೆಲ್ಲ. ಸೊ ಹಾಗಾಗಿ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ. ಇವನ್ ನೀವು ಎಷ್ಟೊಂದು ಜನ ಇದನ್ನ ಇಷ್ಟಪಟ್ಟಿದ್ರಿ. ಸೊ ಹಾಗಾಗಿ ಇದನ್ನೇ ನಾನು ನಿಮಗೆ ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡು ವಿನ್ನರ್ಗೆ ನನ್ನ ಕಡೆಯಿಂದ ಇದನ್ನ ಗಿಫ್ಟ್ ಆಗಿ ಕೊಡ್ತೀನಿ. ಸೊ ಇನ್ನೂ ಯಾರಾದರೂ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಕ್ಲಿಪ್ಪಿಂಗ್ಸ್ನ ಫೋಟೋಸ್ನ ಇನ್ನೂ ನಂಗೆ ಕಳಿಸಿಲ್ಲ ಅಂತಂದರೆ ಖಂಡಿತ ಮಿಸ್ ಮಾಡಬೇಡಿ. ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ವಿನ್ನರ್ಗೆ ಈ ಪೋರ್ಟಬಲ್ ಜ್ಯೂಸರ್ ಗಿಫ್ಟ್ ಆಗಿ ಸಿಗುತ್ತೆ. ಸೊ ಈಗ ಗೊತ್ತಾಯ್ತಲ್ಲ, ಬನ್ನಿ ಈಗ ಇದೇ ಜ್ಯೂಸರಲ್ಲಿ ನಾನು ನಿಮಗೆ ಇವತ್ತೊಂದು ಡಿಟಾಕ್ಸ್ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಡಿಟಾಕ್ಸ್ ಜ್ಯೂಸ್ನ ಮಾಡ್ಕೊಂಡು ತೋರಿಸ್ತೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಹೇಗೆ ಯೂಸ್ ಆಗುತ್ತೆ ಹೆಂಗೆ ಅಂತ ನಿಮಗೂ ಐಡಿಯಾ ಸಿಗುತ್ತೆ. ಆ್ಯಂಡ್ ಈ ಡಿಟಾಕ್ಸ್ ಜ್ಯೂಸ್ ಬಂದ್ಬಿಟ್ಟು ಗ್ಲೋಯಿಂಗ್ ಸ್ಕಿನ್ ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುವಂಥ ಡಿಟಾಕ್ಸ್ ಜ್ಯೂಸು. ಸೊ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಈ ಡಿಟಾಕ್ಸ್ ಜ್ಯೂಸ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಕ್ಯಾರೆಟ್ನ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಆರೆಂಜ್ ತೊಗೊಂಡಿದ್ದೀನಿ. ನೀವು ಒಂದು ಫುಲ್ ಆರೆಂಜ್ ಬೇಕಿದ್ದರೂ ತೊಗೊಳ್ಬೋದು, ಮೀಡಿಯಮ್ ಸೈಜ್ ಆರೆಂಜು. ನೆಕ್ಸ್ಟ್ ಬಂದುಬಿಟ್ಟು 2 ಇಂಚಷ್ಟು ಹಸಿ ಅರಿಶಿನ ಸಿಗುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ಇದು ಸಿಕ್ಕಿಲ್ಲ ಅಂತಂದರೆ ಅರಿಶಿನದ ಪುಡಿ ಆದರೂ ತೊಗೊಳ್ಬೋದು, ಒಂದು 1/4 ಟೇಬಲ್ ಸ್ಪೂನಷ್ಟು. ಹಾಗೆ ಒಂದು 6ರಿಂದ 7 ಮೆಣಸು ತೊಗೊಂಡಿದ್ದೀನಿ, ಮೆಣಸಿನಕಾಳು. ಇವೆಲ್ಲನೂ ಒಂದು ಬ್ಲೆಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಗಿವ್ ಅವೇ ಆಗಿ ಕೊಡ್ಬೇಕು ಅಂದ್ಕೊಂಡಿರೋ ಈ ಪೋರ್ಟಬಲ್ ಜ್ಯೂಸರಲ್ಲೇ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಎಷ್ಟು ಹ್ಯಾಂಡಿ ಆಗಿದೆ ನೋಡಿ. ಒಂದು ಸಲ ನಾವು ಚಾರ್ಜಿಂಗ್ ವೈರೆಲ್ಲ ಕೊಟ್ಟಿರ್ತಾರೆ, ಸೊ ಏನು ಪ್ರಾಬ್ಲಮ್ ಅಂತ ಅನಿಸೋದೇ ಇಲ್ಲ. ಕ್ವಿಕ್ಕಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಿಡ್ಬೋದು. ಸೊ ನಾವು ತೊಗೊಂಡಿರುವಂಥ ಎಲ್ಲನೂ ಈ ಜ್ಯೂಸರ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡ್ಕೊಂಡು ಬಿಟ್ಟರೆ ಸಾಕು ನೋಡಿ. ಅದು ಒಂದು 30 ಸೆಕೆಂಡ್ಸ್ವರೆಗೂ ನಮಗೆ ಬ್ಲೆಂಡ್ ಆಗುತ್ತೆ, ಆಟೋಮೆಟಿಕ್ ಅದೇ ಆಫ್ ಆಗಿಬಿಡುತ್ತೆ. ನಿಮ್ಗೆ ಇನ್ನೂ ಬೇಕು ಅಂತಂದರೆ ಇನ್ನೂ ಒಂದು ಸಲ ನೀವು ಈ ಏನು ಪವರ್ ಆನ್ನ ಮಾಡ್ಕೋಬೋದು. ಜಸ್ಟ್ ಬಟನ್ ಪ್ರೆಸ್ ಮಾಡ್ಕೊಂಡಿದ್ರೆ ಸಾಕು. ಎಂಥದೇ ಆಗಿರಲಿ, ಈವನ್ ಐಸ್ ಕ್ಯೂಬ್ ಕ್ರಷ್ ಮಾಡ್ಬೋದು, ಇಲ್ಲ ಸ್ಮೂತೀಸು ಹೇಳಿದ್ನಲ್ಲ, ಎಷ್ಟೊಂದು ಥರದ ರೆಸಿಪೀಸ್ನ ಇದರಲ್ಲಿ ಮಾಡ್ಕೋಬೋದು. ಕ್ವಿಕ್ಕಾಗಿ ಜಸ್ಟ್ 10 to 20 ಸೆಕೆಂಡ್ಸಲ್ಲೇ ಆಗಿಬಿಡುತ್ತೆ. ಇದನ್ನು ಈಗ ನಾನು ಒಂದು ನಾರ್ಮಲ್ ಸ್ಟ್ರೈನರ್ಗೆ ಹಾಕಿಬಿಟ್ಟು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಲ್ಪ್ ಹಾಗೇ ಇರಲಿ, ತೀರಾ ಎಲ್ಲ ತೆಗಿಯಕ್ಕೆ ಹೋಗಬೇಡಿ. ಫಿಲ್ಟರ್ ಮಾಡ್ದೇನೂ ಹಾಗೆ ಕುಡಿತೀವಿ ಅಂದರೆ ಇನ್ನೂ ಒಳ್ಳೆಯದು, ನಮಗೆ ಫೈಬರ್ ಹೆಚ್ಚಾಗಿ ಸಿಗುತ್ತೆ. ಆ್ಯಂಡ್ ಇದು ಕುಡಿಯೋದಕ್ಕೆ ಟೇಸ್ಟ್ ಹೆಂಗಿರುತ್ತೇನೋ ಅಂತ ಅಂದ್ಕೊಳ್ಬೋದು, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಕುಡಿಯೋದು ನಿಮ್ಗೆ ತೋರಿಸ್ತೀನಿ ನೋಡಿ. ಇವನ್ ಲಡ್ಡುಗೂ
ಏನು ಕುಡಿತಾನೆ ಚೆನ್ನಾಗೇ ಇರುತ್ತೆ ಟೇಸ್ಟು. ನಿಮಗೆ ತುಂಬ ಸಪ್ಪಗೆ ಕುಡಿಯೋಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬಿಟ್ಟು ಬೇರೆ ಸಕ್ಕರೆ ಬೆಲ್ಲ ಏನೂ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇದರಲ್ಲಿ. ಇದನ್ನು ನಾವು ಡಿಟಾಕ್ಸ್ ಆಗಿ ಡಿಟಾಕ್ಸ್ ಜ್ಯೂಸ್ ಆಗಿ ಕುಡಿಯೋದ್ರಿಂದ ನಮ್ಮ ಬ್ಲಡ್ ಪ್ಯೂರಿಫೈ ಆಗಬೇಕು ಅಂದರೆ ಇದರಲ್ಲಿ ಯಾವುದೇ ಥರದ ಸ್ವೀಟ್ನರ್ಸ್ನ ಯೂಸ್ ಮಾಡೋದು ಬೇಡ, ಅವಾಯ್ಡ್ ಮಾಡಿ ಆಯಿತಾ. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಲಡ್ಡುಗೂ ಇಷ್ಟ ಆಗುತ್ತೆ ಈ ಥರ ಡಿಟಾಕ್ಸ್ ಜ್ಯೂಸ್ ಎಲ್ಲ ತೊಗೊಂಡಾಗ. ಸೊ ಅದ್ರ ಟೇಸ್ಟ್ ಹೆಂಗಿರುತ್ತೆ, ಮಕ್ಕಳು ಕುಡಿತಾರೆ ಅಂದರೆ ಅದರ ಟೇಸ್ಟ್ ಹೆಂಗಿರುತ್ತೆ ಅಂತ ನೀವೇ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಬಂದುಬಿಟ್ಟು ಈ ಡಿಟಾಕ್ಸ್ ಜ್ಯೂಸಿಂದ ಸ್ಟಾರ್ಟ್ ಆಯಿತು. ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು. ಯಾವುದೇ ಡಿಟಾಕ್ಸ್ ಜ್ಯೂಸ್, ವೆಯ್ಟ್ ಲಾಸ್ ಡ್ರಿಂಕ್ ಆಗಿರಲಿ, ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು. ಮಿನಿಮಮ್ 1 ಅವರ್ ಗ್ಯಾಪ್ ಇರಲಿ. ಸೊ ನಾನು ಈ ಡಿಟಾಕ್ಸ್ ಜ್ಯೂಸ್ ತೊಗೊಂಡು 1 ಅವರ್ ಹಾಗೆ 1.5 ಅವರ್ ಗ್ಯಾಪ್ ಬಿಟ್ಟು ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. 2 ಮೀಲ್ಸ್ ಮಾಡ್ತಾ ಇರ್ತೀನಲ್ಲ. ಸೊ ಇವತ್ತು ಇಡ್ಲಿ ತೊಗೊಂಡು ಬಂದಿತ್ತು, ಹಾಗಾಗಿ ಇಡ್ಲಿ ವಡೆ ಎಷ್ಟೊಂದು ದಿನ ಆಗಿತ್ತು ವಡೆ ತಿಂದ್ಬಿಟ್ಟು ಅರ್ಧ ವಡೆ ತೊಗೊಂಡಿದ್ದೀನಿ, ಉದ್ದಿನ ವಡೆ. ಅದ್ರ ಜೊತೆಗೆ 3 ಮೀಡಿಯಮ್ ಸೈಜಿಂದು 3 ಇಡ್ಲಿ ಸಾಂಬಾರು. ಇದು ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟಾಗಿ ಇವತ್ತು ತೊಗೊಂಡಿರೋ ಅಂಥದ್ದು. ಎಂಜಾಯ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಸಲ ನಾನು 2 ಮೀಲ್ಸ್ ಫಾಲೋ ಮಾಡ್ತಿರ್ತೀನಿ, 3 ಮೀಲ್ಸ್ ಫಾಲೋ ಮಾಡ್ತಿರ್ತೀನಿ. ಸೊ ನಾನು ಏನೇ ಫಾಲೋ ಮಾಡಿದ್ರು ನನ್ನ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ನಿಮಗೆ ಶೇರ್ ಮಾಡ್ತಿರ್ತೀನಲ್ಲ. ನಾನು ನಿಮಗೆ ಮೊದಲೇ ತಿಳಿಸಿದೆ, ನಾನು ಬಂದು ತುಂಬಾ ಫುಡ್ ಅಂದರೆ ಅದು ಎಮೋಷನ್ ಥರ ನನಗೆ. ನಿಜವಾಗ್ಲೂ ಎಲ್ಲನೂ ತಿಂತೀನಿ, ಬಟ್ ಆದ್ರೂ ಯಾವ ಥರ ನಾವು ಮತ್ತೆ ವೆಯ್ಟ್ ಗೇನ್ ಆಗಲಾರ್ದಂಗೆ ನೋಡ್ಕೋಬೋದು ಅನ್ನೋವಂಥದ್ದು ನನಗೊಂದು ಐಡಿಯಾ ಇದೆ. ಸೊ ಹಾಗಾಗಿ ಅದನ್ನು ಅಪ್ಲೈ ಮಾಡಿಕೊಂಡು ಈ ಥರ ಇಷ್ಟು ವರ್ಷ ಆದ್ರೂ ನಾನು ವೆಯ್ಟ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮಧ್ಯಾಹ್ನ ಲಂಚ್ಗೆ ಬಂದುಬಿಟ್ಟು ನಾನು ತೊಗೊಂಡಿರೋದು ಒಂದು ಸಜ್ಜೆ ರೊಟ್ಟಿ ತೊಗೊಂಡಿದ್ದೀನಿ. ನನಗಂತೂ ಸಜ್ಜೆ ರೊಟ್ಟಿ ತುಂಬ ಇಷ್ಟ. ಅದು ಈ ಥರ ಎಳ್ಳೆಲ್ಲ ಹಚ್ಬಿಟ್ಟು ಮಾಡ್ತಾರಲ್ಲ, ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತೊಗೊಂಡಿದ್ದೀನಿ. ಒಂದು ತೊಗೊಂಡಿದ್ದೀನಿ ಸಜ್ಜೆ ರೊಟ್ಟಿ. ಆ್ಯಂಡ್ ಇದ್ರ ಜೊತೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ಬೀಟ್ರೂಟ್ ಪಲ್ಯ ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ನಾನು. ನೆಕ್ಸ್ಟು ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ ಲಂಚು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡು ನನ್ನ ಲಂಚ್ ಅರೌಂಡ್ 2:30ಗೆ ನಾನು ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮಧ್ಯಾಹ್ನ 2:30 ಆಗಿತ್ತು. ಈ ಟೈಮಲ್ಲಿ ನಾನು ಲಂಚ್ನ ಮುಗಿಸ್ಕೊಂಡಿದ್ದೀನಿ. ಯಾರೆಲ್ಲ ಬೆಸ್ಟ್ ಫೀಡ್ ಮಾಡೋಂಥ ಮದರ್ಸ್ ಇರ್ತಾರಲ್ಲ, ಸೊ ಅಂಥವರು ಈ ಸಜ್ಜೆ ರೊಟ್ಟಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಇದರಿಂದ ನಮಗೆ ಮಿಲ್ಕ್ ಸಪ್ಲೈನೂ ಹೆಚ್ಚಾಗುತ್ತೆ ಆ್ಯಂಡ್ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಮಕ್ಕಳಲ್ಲಾಗಿರ್ಬೋದು ಆ್ಯಂಡ್ ದೊಡ್ಡವರಲ್ಲಾಗಿರ್ಬೋದು ಸ್ವಲ್ಪ ಹಿಮೋಗ್ಲೋಬಿನ್ ಎಲ್ಲ ಬ್ಲಡ್ ಕಡಿಮೆ ಇದೆ, ಐರನ್ ಕಂಟೆಂಟ್ ಕಡಿಮೆ ಇದೆ ಅಂದರೆ ಅಂಥವ್ರಿಗೆ ಸಜ್ಜೆಯಿಂದ ಮಾಡಿರೋ ಅಂಥದ್ದು ಒಟ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸಜ್ಜೆನ ರೊಟ್ಟಿಯಲ್ಲಾಗಿರ್ಬೋದು, ಕೆಲವೊಬ್ಬರು ಸಜ್ಜೆ ದೋಸೆ ಈ ಥರ ಎಲ್ಲ ಮಾಡ್ತೀವಲ್ಲ, ಇಂಥವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಇವತ್ತು ಈವ್ನಿಂಗು ರೇಷನ್ ಎಲ್ಲ ತೊಗೊಂಬರೋದಿತ್ತು. ಹಾಗಾಗಿ ನಾವು ಜಿಯೋ ಮಾರ್ಟ್ಗೆ ಹೋಗಿದ್ವಿ. ಇದ್ರದ್ದು ಫುಲ್ ವ್ಲಾಗ್ ನಾನು ಶೂಟ್ ಮಾಡ್ಕೊಂಡಿದ್ದೀನಿ, ಏನೆಲ್ಲ ತೊಗೊಂಡು ಬಂದ್ವಿ ಆ್ಯಂಡ್ ಅವತ್ತಿನ ಡೇ ಯಾವ ಥರ ಇತ್ತು ಅನ್ನೋದನ್ನ ನಾನು ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್, ಸೊ ಈ ಚಾನಲ್ ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ದೇ ವಿಡಿಯೋ ನೋಡಿ ಆಯಿತಾ. ಸೊ ಅದರಲ್ಲಿ ನನ್ನ ಪರ್ಸ್ನಲ್ ಲೈಫ್ ಸ್ಟೈಲ್ ರಿಲೇಟೆಡ್ ವ್ಲಾಗ್ಸ್ ಇರುತ್ತೆ. ಅದರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಅಂಥೇಳಿ ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ನಾವು ರಿಟರ್ನ್ ಮತ್ತು ಮನೆಗೆ ಬಂದಾದಮೇಲೆ ಸೊ ನೈಟ್ ಡಿನ್ನರಿಗೆ ನಾನು ತೊಗೊಂಡಿರೋದು ಜಸ್ಟ್ ಒಂದು ರೊಟ್ಟಿನ ತೊಗೊಂಡಿದ್ದೀನಿ, ಸಜ್ಜೆ ರೊಟ್ಟಿ. ಮಧ್ಯಾಹ್ನ ಏನು ಮಾಡ್ಕೊಂಡಿದ್ನಲ್ಲ ಅದನ್ನೇ ಹಂಚಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಖಡಕ್ಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಅದ್ರ ಜೊತೆ ಬೀಟ್ರೂಟ್ ಪಲ್ಯ. ಆ್ಯಕ್ಚುಲಿ ಸ್ವಲ್ಪ ಈವ್ನಿಂಗ್ ಹೊರಗಡೆ ಹೋಗಿದ್ವಲ್ಲ, ಒಂಚೂರು ಹೊರಗಡೆನೂ ತಿಂದಿದ್ದೆ. ಹಾಗಾಗಿ ಮತ್ತು ಹೆವಿ ಏನು ಬೇಡ ಅಂತ ಹೇಳ್ಬಿಟ್ಟು
ಜಸ್ಟ್ ಒಂದು ರೊಟ್ಟಿನ ತೊಗೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವಿನ್ನರ್ಗೆ, ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ವಿನ್ನರ್ಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಯ್ತಾ ಇಲ್ಲ ಈ ಒಂದು ಗಿಫ್ಟ್ ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ಹಾಗೆ ಇನ್ನೂ ಯಾರಾದರೂ ನನ್ನ 21 ಡೇಸ್ ಚಾಲೆಂಜ್ನ ತೊಗೊಂಡಿಲ್ಲ ಅಂದರೆ ಈಗಲೇ ತೊಗೊಂಡು ಸ್ಟಾರ್ಟ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.